ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಬಿ ಎಡ್ನ ಥರ್ಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ. ಬಟ್ ಆ ಕಾಲೇಜು ನಮಗೆ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳೇನಿದೆಯಲ್ಲ, ಈ ಅಭ್ಯರ್ಥಿಗಳಾಗಿದ್ದರೆ ನೆಕ್ಸ್ಟ್ ರೌಂಡ್ಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಪ್ರೋಸೆಸ್ ಏನಿರುತ್ತೆ, ಏನೆಲ್ಲ ಮಾಡಬೇಕಿರುತ್ತೆ ಅಭ್ಯರ್ಥಿಗಳು, ಒಬ್ಬ ಅಭ್ಯರ್ಥಿಗೆ ಎಷ್ಟು ಅವಕಾಶಗಳನ್ನು ಕೊಡ್ತಾರೆ ಇಲಾಖೆ ಕಡೆಯಿಂದ, ನಂತರದಲ್ಲಿ ಏನೆಲ್ಲ ಮಾಡಬೇಕಿರುತ್ತೆ CSL ಡಿಪಾರ್ಟ್ಮೆಂಟ್ನ ಕಡೆಯಿಂದ ಇರತಕ್ಕಂಥ ಕೆಲವೊಂದು ಪ್ರಮುಖ ಮಾಹಿತಿಗಳು ಏನೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂತೀರಿ, ಏನೇನು ಮಾಡಬೇಕಿರುತ್ತೆ ಅವೆಲ್ಲ ಅಭ್ಯರ್ಥಿಗಳು ಅಂತ. ಮತ್ತೆ ಅಭ್ಯರ್ಥಿಗಳಿಗೆ ಫೋರ್ತ್ ರೌಂಡ್ಗೆ ಯಾರನ್ನೆಲ್ಲ ಪರಿಗಣಿಸ್ತಾರಾಗಿದ್ರೆ, ಎಲಿಜಿಬಲ್ ಆಗ್ತಿರಾಗಿದ್ರೆ, ಯಾರಿಗೆಲ್ಲ ಈ ಅವಕಾಶ ಇರುತ್ತೆ ಸಿಕ್ಕಿರುವಂಥ ಕಾಲೇಜ್ ಈಗಲೂ ಬೇಡ ಅಂತಕ್ಕಂಥದ್ದು ನೆಕ್ಸ್ಟ್ ರೌಂಡ್ ಹೋಗಲಿಕ್ಕೆ ಅರ್ಥಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕನ್ನಡ ಬೇತ ಯೂಟ್ಯೂಬ್ ಚಾನಲ್ BEdಗೆ ಸಂಬಂಧಪಟ್ಟಂತೆ, ಗೌರ್ಮೆಂಟ್ ಸೀಟ್ಗೆ ಸಂಬಂಧಪಟ್ಟಂತೆ, ನಂತರದಲ್ಲಿ ಇತರೆ ಒಂದು ಎಕ್ಸಾಮ್ಸ್ ಆಗಿರ್ಬೋದು, ಬೇರೆ ಮಾಹಿತಿಗಳಿರ್ಬೋದು, TETಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಬೇತ ಯೂಟ್ಯೂಬ್ ಚಾನಲ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು, ಉಚಿತ ಕೂಡ ಆಗಿರುತ್ತೆ ಯೂಟ್ಯೂಬ್ನಲ್ಲಿ ಅಂತ ಹೇಳ್ತಾ, ಹಾಗೆ ಕನ್ನಡ ಬೇತ ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇವುಗಳ ಮುಖಾಂತರ ಅಪ್ಡೇಟ್ ಅನ್ನು ಪಡ್ಕೊತಾ ಇರಬಹುದಾಗಿರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ, ಇದೀಗ ಅಭ್ಯರ್ಥಿಗಳಿಗೆ BEdನ ಥರ್ಡ್ ರೌಂಡ್ನಲ್ಲಿ ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳಿದ್ದಾರಲ್ಲ, ನೆಕ್ಸ್ಟ್ ರೌಂಡ್ನ ಪ್ರೋಸೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅಭ್ಯರ್ಥಿಗಳಿಗೆ. ನಾನು ನೆಕ್ಸ್ಟ್ ರೌಂಡನ್ನು ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಆ ಅಭ್ಯರ್ಥಿಗಳಿಗೆ ನಂತರದಲ್ಲಿ ಆ ಅಭ್ಯರ್ಥಿಗಳು ಯಾವ ಥರ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಒಂದು ಪ್ರಕ್ರಿಯೆಗಳೇನಿರುತ್ತಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಅಂದರೆ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು ಏನಿದೆ ಅಂತ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಯಾರು ಎಲಿಜಿಬಲ್ ಇರ್ತೀರಾ, ಏನೇನು ಆಗಬೇಕಿರುತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದಾಗಿರುತ್ತೆ. ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡಬೇಕಿರುತ್ತೆ. ಸೆಲೆಕ್ಟ್ ಮಾಡಿದ ಹೊರತಾಗಿ ಅಭ್ಯರ್ಥಿಗಳನ್ನು ಪರಿಗಣಿಸುವುದಿಲ್ಲ, ಅದಂತೂ ಅರ್ಥ ಮಾಡ್ಕೊಳ್ಳಿ. ಮತ್ತು ಎಲ್ಲ ಸೆಲೆಕ್ಟ್ ಮಾಡಿದಂಥ ಅಭ್ಯರ್ಥಿಗಳು ಎಲ್ಲರನ್ನೂ ಪರಿಗಣಿಸ್ತಾರೆ ಅಂತಿಲ್ಲ, ಸೊ ಅದರ ಕಡೆನೂ ಗಮನ ಹರಿಸಿ. ಮೊದಲನೇದಾಗಿ ಸೆಲೆಕ್ಟ್ ಮಾಡಿದ ಪ್ರಕ್ರಿಯೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಮೊದಲನೇದಾಗಿ ಯೂಸರ್ ID ಪಾಸ್ವರ್ಡ್ ಹಾಕ್ಬಿಟ್ಟು ನೀವು ಲಾಗಿನ್ ಆಗಬೇಕಿರುತ್ತೆ. ಆ ಲಾಗಿನ್ ಆದಂಥ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇಲಾಖೆ ವೆಬ್ಸೈಟ್ ಏನಿದೆ ಅಲ್ಲಿ ಲಾಗಿನ್ ಆಗಬೇಕಿರುತ್ತೆ. ಲಾಗಿನ್ ಆದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅಂತ ಅನ್ಬೋದು. ಅಲ್ಲಿ ಅಭ್ಯರ್ಥಿಗಳು ಗಮನಿಸಬಹುದಾಗಿರುತ್ತೆ. ನೆಕ್ಸ್ಟ್ ರೌಂಡ್ ಒಂದು ಆಪ್ಷನ್ ಇರುತ್ತೆ, ಆ ನೆಕ್ಸ್ಟ್ ರೌಂಡ್ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ಅಭ್ಯರ್ಥಿಗಳು ಗಮನಿಸಬಹುದಾಗಿರುತ್ತೆ. ಅಲ್ಲಿ ಮುಂದಿನ ಸುತ್ತಿನ ಸೀಟಿನ ಹಂಚಿಕೆ ಆಯ್ಕೆ ಬಯಸ್ತೀರಾ ಅಂತೆಲ್ಲ ಕೇಳಿದ್ದಾರೆ, ಇಂಗ್ಲೀಷಲ್ಲಿ ಕೂಡ ನೋಡ್ಕೋಬಹುದಾಗಿರುತ್ತೆ. ಅಲ್ಲಿ ಅಭ್ಯರ್ಥಿಗಳು ಎಸ್ ಅಂತ ಸೆಲೆಕ್ಟ್ ಮಾಡಬೇಕಿರುತ್ತೆ. ಯಾಕೆ ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡ್ತಿರೋದ್ರಿಂದ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟಾಗ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಏನು ಮಾಡಬೇಕಿರುತ್ತಲ್ಲ ವರ್ಕು ಅದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟ್ ರೌಂಡ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಬಟ್ ನೆಕ್ಸ್ಟ್ ರೌಂಡ್ಗೆ ಯಾರ್ಯಾರು ಎಲಿಜಿಬಲ್ ಇರ್ತೀರಾ, ಈ ಥರ ಸೆಲೆಕ್ಟ್ ಎಲ್ಲರೂ ಮಾಡ್ಬೋದಾಗಿರುತ್ತೆ, ಅಂದರೆ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು. ಬಟ್ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸುವಂತಾರೆ. CSE ಕಡೆಯಿಂದ ಅಧಿಸೂಚನೆ ಕೂಡ ಪ್ರಕಟ ಮಾಡಿದ್ದು, ಅದರಲ್ಲೂ ಕೂಡ ಪ್ರಮುಖ ಮಾಹಿತಿನ ಕೂಡ ಹಂಚಿಕೊಂಡಿದ್ರು. ಮತ್ತು ಈ ಒಂದು ಪ್ರಕಟಣೆಯಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಅರ್ಥಪೂರ್ಣವಾಗಿ ಹೇಳೋಂಥದ್ದು ಯಾವ ಅಭ್ಯರ್ಥಿಗಳನ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ, ಮೊದಲನೇದಾಗಿ CSE ಅಧಿಸೂಚನೆ ಏನಿತ್ತಲ್ಲ ಆ ಮಾಹಿತಿನ ತೋರಿಸ್ತೇನೆ. ಒಬ್ಬ ಅಭ್ಯರ್ಥಿಗೆ ಒಂದು ಬಾರಿ ಮಾತ್ರ ಒಂದು ಕಾಲೇಜು ಬದಲಾವಣೆಗೆ ಅವಕಾಶ ಇರ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಇರುತ್ತೆ. ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂದರೆ ನೆಕ್ಸ್ಟ್ ರೌಂಡ್ ಹೋಗ್ತೀರಾ ಅಂದರೆ ಅಭ್ಯರ್ಥಿಗಳಿಗೆ ಒಬ್ಬ ಅಭ್ಯರ್ಥಿಗೆ ಒಂದು ಬಾರಿ ಮಾತ್ರ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾಗಿರುತ್ತೆ. ಸೊ ಆ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಅದರಲ್ಲೇ ಪ್ರಮುಖವಾಗಿ ಇನ್ನೊಂದೇನೆಂದರೆ, ಈ ಒಂದು ಇದರಲ್ಲೂ ಕೂಡ ಮಾಹಿತಿನ ಕೊಟ್ಟರು ಪ್ರಕಟಣೆಯಲ್ಲಿ ಕೂಡ ಯಾರನ್ನ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ರೌಂಡ್ಗೆ ಅಂತ. ಅಂದರೆ ಅಭ್ಯರ್ಥಿಗಳಿಗೆ ಇವಾಗ ಫಸ್ಟ್ ರೌಂಡಲ್ಲಿ ಈಗ ಅರ್ಥಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ನಿಮಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ, ಸೀಟು ಬಂದಿಲ್ಲ ಅನ್ಕೊಳ್ಳಿ. ಸೆಕೆಂಡ್ ರೌಂಡ್ ಕೂಡ ಅಭ್ಯರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಹೆಸರು ಬಂದಿಲ್ಲ, ಸೀಟು ಬಂದಿಲ್ಲ. ಥರ್ಡ್ ರೌಂಡಲ್ಲಿ ಮಾತ್ರ ಅಭ್ಯರ್ಥಿಗಳಿಗೆ ಸೀಟ್ ಬಂದಿದೆ ಅನ್ಕೊಳ್ಳಿ ಅಭ್ಯರ್ಥಿಗಳು. ಸೊ ನೀವು ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ, ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಇದನ್ನು ಕನ್ಸಿಡರ್ ಮಾಡ್ತಾರೆ. ನೀವು ಎಲಿಜಿಬಲ್ ಇರ್ತೀರಾ ಫೋರ್ತ್ ರೌಂಡ್ಗೆ. ಅಭ್ಯರ್ಥಿಗಳಿಗೆ ಇವಾಗ ಥರ್ಡ್ ರೌಂಡ್ ಟೈಮಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಅಥವಾ ಫಸ್ಟ್ ರೌಂಡಲ್ಲಿ ಸ್ಟಾರ್ ಬಂದಿತ್ತು ಅನ್ಕೊಳ್ಳಿ ಅಭ್ಯರ್ಥಿಗಳಿಗೆ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು ಅನ್ಕೊಳ್ಳಿ, ಥರ್ಡ್ ರೌಂಡಲ್ಲಿ ಅಂದರೆ ನೆಕ್ಸ್ಟ್ ರೌಂಡ್ ಬಂದಿರಿ, ಸೊ ಥರ್ಡ್ ರೌಂಡಲ್ಲಿ ನಿಮಗೆ ಸ್ಟಾರ್ ಬಂದಿದೆ, ಫೋರ್ತ್ ರೌಂಡ್ಗೆ ನಿಮ್ಮನ್ನ ಎಲಿಜಿಬಿಲಿಟಿ ಆಟೋಮೆಟಿಕಾಗಿ ತೊಗೊಂಡಿರುತ್ತೆ ಅದು. ಓಕೆನಾ, ಅರ್ಥ ಆಗ್ತಿದೆ ಅನ್ಕೊಂಡಿನಿ. ಅರ್ಥ ಆಗ್ತಿಲ್ಲ ಅಂದರೆ ಮತ್ತೆ ವಿಡಿಯೋನ ರಿವೈಂಡ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಮತ್ತು ಈಗ ಫಸ್ಟ್ ರೌಂಡಲ್ಲಿ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿತ್ತು ಅನ್ಕೊಳ್ಳಿ, ಸೀಟ್ ಬೇಡ ಅಂತ ನೆಕ್ಸ್ಟ್ ರೌಂಡ್ ಕೊಟ್ಟರೆ, ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಬಂತು, ಥರ್ಡ್ ರೌಂಡಲ್ಲೂ ಸ್ಟಾರ್ ಬಂತು, ಆ ಅಭ್ಯರ್ಥಿಗಳಿಗೆ ಫೋರ್ತ್ ರೌಂಡ್ಗೆ ನೀವು ಎಲಿಜಿಬಲ್ ಇರ್ತೀರಾ, ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ ಸೆಕೆಂಡ್ ರೌಂಡ್ ಕೊಟ್ಟಿರೋದ್ರಿಂದ. ಬಟ್ ಅಭ್ಯರ್ಥಿಗಳಿಗೆ ಯಾವ ಥರ ಪ್ರಕ್ರಿಯೆ ಇದು, ಒಂದು ಬಾರಿ ಅವಕಾಶ ಅಂದರೆ ಯಾವ ಥರ ಬರುತ್ತೆ ಅಂದರೆ, ಸೆಲೆಕ್ಷನ್ ಲಿಸ್ಟ್ನಲ್ಲಿ ಎರಡನೇ ಬಾರಿ ಯಾವ ಕಾಲೇಜ್ ಸಿಗುತ್ತಲ್ಲ ಅದೇ ಅಂತಿಮ ಆಗಿರುತ್ತೆ. ಸೊ ಇದಕ್ಕೂ ಮುಂಚೆ ನಿಮಗೆ ಒಂದು ಬಾರಿ ಮಾತ್ರ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಸೀಟ್ ಸಿಕ್ಕಿದೆ ಅಂದರೆ, ಹೆಸರು ಬಂದು ಸೀಟು ಒಂದು ಬಾರಿ ಮಾತ್ರ ಸಿಕ್ಕಿದೆ ಅಂದರೆ, ನೀವು ಆಟೋಮೆಟಿಕ್ಲಿ ಇನ್ನೊಂದು ಬಾರಿ ಸೀಟನ್ನು ಪಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇರ್ತೀರಾ ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ. ಓಕೆನಾ, ಈಗ ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ಆಟೋಮೆಟಿಕ್ಕಾಗಿ ಎಲಿಜಿಬಲ್ ಇರ್ತೀರಾ, ನಿಮಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ರೌಂಡ್ ಅಂತ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ವಿಡಿಯೋ ಕೊನೆ ತನಕ ನೋಡಿದಾಗ ನಿಮ್ಗೆ ಅರ್ಥ ಆಗಿರುತ್ತೆ ಈ ಥರ. ಯಾಕಂದರೆ ಈ ಒಂದು ಅಂಶ ಮೇನ್ ಇರುತ್ತೆ. ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡಬೇಕು ಅನ್ಕೊಂತೀರಾ, ಸೆಲೆಕ್ಟ್ ಆಗೋದಿಲ್ಲ ಅಂದರೆ ಆಪ್ಷನ್ನೇ ಬರೋದಿಲ್ಲ, ಯಾಕಂದ್ರೆ ಲಾಗಿನ್ ಆಗೋದಿಲ್ಲ ಅಲ್ಲಿ ನಿಮಗೆ. ಓಕೆನಾ, ನೆಕ್ಸ್ಟ್ ರೌಂಡ್ ಆಟೋಮೆಟಿಕ್ ಎಲಿಜಿಬಲ್ ಇರ್ತೀರಾ ಸ್ಟಾರ್ ಮಾರ್ಕ್ ಬಂದಂಥ ಸಂದರ್ಭದಲ್ಲಿ. ಆ ಕಾರಣಕ್ಕೆ ಈಗ ಅಭ್ಯರ್ಥಿಗಳು ಅರ್ಥ ಆಗಿದೆ ಅನ್ಕೊಂಡಿನಿ. ಮತ್ತು ಈಗ ಫೋರ್ತ್ ರೌಂಡ್ಗೆ ಯಾರು ಎಲಿಜಿಬಲ್ ಅಂತ ಮಾಹಿತಿನ ಕೊಟ್ಟಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಭ್ಯರ್ಥಿಗಳಿಗೆ ತಿಳಿಸುವಂತಂದರೆ, ಫಸ್ಟ್ ಅಂದರೆ ಒಂದು ಬಾರಿ ನಿಮಗೆ ಸೀಟ್ ಸಿಕ್ಕಿತ್ತು, ಇನ್ನೊಂದು ಬಾರಿ ಅಭ್ಯರ್ಥಿಗಳಿಗೆ ಸ್ಟಾರೇ ಬಂದಿಲ್ಲ ಏನೇ ಬಂದಿಲ್ಲ, ಒಟ್ಟಿನಲ್ಲಿ ಆಟೋಮೆಟಿಕ್ಕಾಗಿ ಎಲಿಜಿಬಲ್ ಇರ್ತೀರಾ. ಅಥವಾ ಥರ್ಡ್ ರೌಂಡಲ್ಲಿ ಮಾತ್ರ ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಒಟ್ಟಿನಲ್ಲಿ ಇಲಾಖೆ ನಿಯಮ ಏನಿದೆಯಲ್ಲ ಆ ಪ್ರಕಾರದಲ್ಲಿ ಒಬ್ಬ ಅಭ್ಯರ್ಥಿಗೆ ಒಂದು ಬಾರಿ ಮಾತ್ರ ಕಾಲೇಜು ಬದಲಾವಣೆಗೆ ಅವಕಾಶ ಇರುತ್ತೆ. ಮತ್ತು ಸೆಕೆಂಡ್ ಕಾಲೇಜ್ ಸಿಕ್ಕಂಥ ಕಾಲೇಜು ಅಂತಿಮ ಇರುತ್ತೆ. ಒಟ್ಟಿನಲ್ಲಿ ಅಭ್ಯರ್ಥಿಗಳು ಹೇಳ್ತಿರುವಂಥದ್ದು ಎರಡನೇ ಬಾರಿ ಯಾವ ಕಾಲೇಜ್ ಸಿಗುತ್ತೆ ಅದೇ ಅಂತಿಮ. ಸೊ ಈಗ ಎರಡನೇ ಬಾರಿ ನಿಮಗೆ ಸೀಟ್ ಸಿಕ್ಕಿಲ್ಲ ಇನ್ನು ಅಂತಂದರೆ ನೀವು ಎಲಿಜಿಬಲ್ ಇದ್ದೀರಾ ಅಂತಾನೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ಯಾವ ಥರ ಆಯ್ಕೆ ಮಾಡಬೇಕು ಕಾಲೇಜ್ಗಳನ್ನು. ಯಾಕಂದರೆ ಅಭ್ಯರ್ಥಿಗಳು ಸ್ಕಿಪ್ ಮಾಡ್ತಿರ್ತಾರೆ ಕಾಲೇಜನ್ನು, ಇವಾಗ ಸಿಕ್ಕಿರುವಂಥ ಕಾಲೇಜನ್ನು ಮತ್ತೆ ಸೀಟ್ ಸಿಗಬೇಕು ಅಥವಾ ಸೀಟ್ ಸಿಗದೆ ನೆಕ್ಸ್ಟ್ ರೌಂಡ್ ಸ್ಟಾರು ಬರ್ಬೋದಿರುತ್ತೆ. ಆ ಕಾರಣಕ್ಕೆ ಯಾವ ಥರ ಕಾಲೇಜ್ ಆಯ್ಕೆ ಮಾಡಬೇಕು, ಏನೆಲ್ಲ ಅಂಶ ಗಮನಿಸಬೇಕು,
ತಿಳ್ಕೊಬೇಕು, ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಇವುಗಳಿಗೆ ಸಂಬಂಧಪಟ್ಟಂತೆ ಏನೂ ಗೊತ್ತಿಲ್ಲ, ಹೆಚ್ಚುವರಿ ಗೈಡೆನ್ಸ್ ಬೇಕಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೆಚ್ಚುವರಿ ಮಾಹಿತಿನಲ್ಲಿ ಪಡ್ಕೋಬೋದಾಗಿರುತ್ತೆ. ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ. ಆಲ್ ದಿ ಬೆಸ್ಟ್.